ನಾಯಿಗೆ ಕಂಪೇರ್ ಮಾಡಿದ್ದಲ್ಲ. ಅಂದರೆ ನಾವು ಹೇಳುವಂಥ ನಾವು ವಿಶೇಷ ಬುದ್ಧಿವಂತರು, ಎಲ್ಲ ಬುದ್ಧಿ ಇರುವಂಥವರು, ಜ್ಞಾನ ಇರುವಂಥವರು, ಅದು ಸಾಮಾನ್ಯ ಜ್ಞಾನ ಇರುವಂಥ ಒಂದು ಜೀವಿ. ಅದಕ್ಕೂ ಅರ್ಥ ಆಗ್ತದೆ ಅಂದರೆ ಕಾಗೆಗೆ, ಪಾರಿವಾಳಕ್ಕೆ, ಪ್ರತಿಯೊಂದು ಹಸು, ಕರು, ಈ ಬೆಕ್ಕು ಎಲ್ಲದಕ್ಕೂ ಅರ್ಥ ಆಗ್ತದೆ. ನಾವು ಈ ಬುದ್ಧಿ ಗಳಿಸೇ ಅರ್ಥ ಆಗುವುದಲ್ಲ, ನಾವು ಅವುಗಳ ಬುದ್ಧಿಯನ್ನು ಕಲಿತು ಅವುಗಳಿಗೆ ಹೇಳಿಕೊಡುವುದಷ್ಟೇ. ನಾವು ಅವರಿಗೆ ಬುದ್ಧಿ ಕಲಿಸುವುದಿಲ್ಲ. ಪ್ರತಿಯೊಂದು ನೆನಪಿಟ್ಟುಕೊಳ್ಳಿ, ನಾನು ನಿಮಗೆ ಕಲಿಸ್ತೇನೆ, ನಾನು ನಿಮಗೆ ಕಲಿಸುವುದು ಏನೂ ಇಲ್ಲ, ನೀವಾಗಿ ಕಲಿಯುವುದು. ಕಲೀಲಿಕ್ಕೆ ಒಂದು ವ್ಯವಸ್ಥೆ. ಏನು ವ್ಯವಸ್ಥೆ ಮಾಡಿದಂಥದ್ದು ನೋಡಿ, ಈಗೆಲ್ಲ ಹೋಗುವಾಗ ಡೋರ್ ಕೂಡ ಬಂದ್ ಮಾಡಿಬಿಟ್ಟು ಅಂದ್ರೆ ಬೇರೆ ಡಿಸ್ಟರ್ಬ್ ಆಗಬಾರ್ದು. ವಾಟ್ ಈಸ್ ಡಿಸ್ಟರ್ಬೆನ್ಸ್? ಡಿಸ್ಟರ್ಬೆನ್ಸ್ ಫಾರ್ ದಿ ಸೆನ್ಸರಿ ಆರ್ಗನ್ಸ್ ಅಂಡ್ ವಾಟ್ ವಾಟ್. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ತೊಂದರೆ ಆಗುವುದೇ ತೊಂದರೆ. ಅಂದ್ರೆ ಅರ್ಥ ಏನು? ಯೋಗ ಅಂದರೆ ಸ್ವಾಭಾವಿಕವಾಗಿ ನಿಮಗೆ ಗೊತ್ತಿಲ್ಲದೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು. ಈಗ ನೀವು ಮಾಡ್ತಿರೋದೇನು? ಜ್ಞಾನೇಂದ್ರಿಯ ಕರ್ಮೇಂದ್ರಿಯವನ್ನು ಕಂಟ್ರೋಲ್ ಮಾಡಿದ್ದೀರಿ. ಒಂದು ವ್ಯಕ್ತಿಯಲ್ಲಿ ನಿಂತುಕೊಂಡು ಏನೋ ಭಾಷಣ ಬಗ್ಗೆ ಹೊಡಿತಾ ಉಂಟು, ನೀವು ಕೇಳೋದು ಅಂತ ಕೂತಿದ್ದೀರಿ. ಏನು ಕೇಳ್ತೀರಿ ನಿಮಗೆ ಗೊತ್ತಿಲ್ಲ, ಏನು ಹೇಳ್ತೇನೆ ನನಗೆ ಗೊತ್ತಿಲ್ಲ. ಆಯ್ತಾ? ನನಗೆ ಗೊತ್ತಿಲ್ಲ ಅಂದ್ರೆ ವಾಕ್ಯ ಗೊತ್ತಿದೆ, ಏನು ಹೇಗೆ ಹೇಳಬೇಕು ನನ್ನ ಪೂರ್ವ ತಯಾರಿ ಯಾವುದನ್ನು ನಾನು ಹೇಳೋದಿಲ್ಲ. ಇಲ್ಲಿ ಹೀಗೆ ನೋಡಿದಾಗ ಏನೇನು ಹೇಳಬೇಕು ಕಾಣ್ತದೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದು ನಿಮ್ಮಲ್ಲಿಂದ ಬಂದಂತಹ ಪ್ರತಿಫಲ. ಕೇಳಿದಾಗ ಅರ್ಥ ಆಗ್ಬೋದು, ಈಗ ಅರ್ಥ ಆಗ್ಬೋದು, ನಾಳೆ ಅರ್ಥ ಆಗ್ಬೋದು, ಸ್ವಲ್ಪ ದಿನ ಕಳೆದ ಮೇಲೆ ಯಾವತ್ತಿಗೆ ಇದೇನೋ ನಿಮ್ಗೆ ಗೊತ್ತಾಗಿದೆ. ನನಗೆ ಹೀಗೆ ಡೌಟ್ ಗೊತ್ತಾ, ಡಿಸ್ಕಷನ್ ಶುರು ಮಾಡ್ತಾನೆ ಇನ್ನೊಬ್ಬರು. ಏನ್ ಮಾಡ್ತೀನಿ ಅಂತ ಕೇಳಿ ನನಗೀಗ ಬೇಕು, ಇವನಿಗೇನು ಎಚ್ಚರ ಆಗಿದೆ, ಎಲ್ಲಿ ಜ್ಞಾನೋದಯ ಆಗಿದೆ ಗೊತ್ತಿಲ್ಲ. ಇದನ್ನು ಹೇಳುವಂತದ್ದು ಸ್ವಾಭಾವಿಕವಾದ ಜ್ಞಾನೋದಯ, ಏಕಾಗ್ರತೆ, ಸ್ವಾಭಾವಿಕವಾದಂತಹ ಬೆಳವಣಿಗೆ, ಅಪ್ಲಿಫ್ಟ್ಮೆಂಟ್ ಬೇರೆ ಬೇರೆ ಭಾಷೆಯಲ್ಲಿ ಹೇಳುತ್ತೇವೆ. ಹಾಗೆ ಆ ರೀತಿಯಾದಂತಹ ವಿವೇಕ, ಏಕಾಗ್ರತೆ ಬರಬೇಕಾದ್ರೆ ಇಂದ್ರಿಯ ನಿಗ್ರಹ ವೆರಿ ಇಂಪಾರ್ಟೆಂಟ್. ಇಂದ್ರಿಯ ನಿಗ್ರಹಗಳಿಂದ ಮಾತ್ರ ಸಾಧ್ಯ. ಇಂದ್ರಿಯ ನಿಗ್ರಹಗಳಾದಾಗ ಮನಸ್ಸು, ಅಹಂಕಾರ, ಬುದ್ಧಿ ನಿಗ್ರಹ ಆಗ್ತದೆ. ಇದರ ಮೂಲಕ ಚಿತ್ತ ಏಕಾಗ್ರತೆಯನ್ನು ಹೊಂದುತ್ತದೆ. ಆಗ ನಿಮಗೆ ನಿಜವಾದ ಏಕಾಗ್ರತೆ. ನೋಡಿ ಇಷ್ಟು ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ಹೇಳುವಾಗ MC ಮಾಡೋರು ಹೇಳಿ